ಈಗ ನಿನ್ನೆ ನೀವು ವಿಡಿಯೋ ಬಿಟ್ಟಿರೋದು ಅಂದ್ರೆ ಒಂದಿಷ್ಟು ಇರೋ ಸತ್ಯಾಸತ್ಯತೆ ಅಲ್ಲ ಅದು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀವಿ. ಸೊ ಅಲ್ಲಿ ತೀರ್ಮಾನ ಆಗುತ್ತೆ ಅದು ಸುಳ್ಳು ಅಥವಾ ಸತ್ಯ ಅಂತ. 100% ನನಗೆ ಗೊತ್ತು, ನಮಗೆ ಗೊತ್ತು ಅದು ಎಷ್ಟು ಸತ್ಯ ಅಂತ. 100% ಅದು ಯಾವುದೇ ರೀತಿ. ಈಗ ನೀವು ನಿನ್ನೆ ಸಿಸಿಟಿವಿ ಫುಟೇಜ್ ಜೊತೆಗೆ ಚಪ್ಪಿಯಲ್ಲಿ ನೋಡಿದ್ದು ಯಾರು ಏನು ಅನ್ನೋದು ಕ್ಲಾರಿಟಿ ಅಂತ ಹೇಳಿದ್ವಿ. ಹೌದು. ಏನಿದೆ ಸಿಸಿಟಿವಿ ಸರ್ ಎಂಟೈರ್ ನಾನು ಇನ್ಸ್ಟಾಗ್ರಾಮ್ಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟಿದ್ದೀನಿ. ಮಿಕ್ಕಿದ ಎವಿಡೆನ್ಸ್ನಲ್ಲಿ CCTV ಪಾಸ್ವರ್ಡ್ ಅವ್ರ ಹತ್ರನೂ ಇದೆ, ನಮ್ಮ ಹತ್ರನೂ ಇದೆ. ಸೊ ಎಂಟೈರ್ ಡೀಟೇಲ್ನ ನಾನು ಅಲ್ಲಿ ಕೊಟ್ಟಿದ್ದೀನಿ. ಈಗ ನೀವು ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿದ್ದೀವಿ ಸರ್. ಎಷ್ಟು ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಬೇಕು, ಇನ್ಸ್ಟಾಗ್ರಾಮಲ್ಲಿ ಎಷ್ಟು ರೀಲ್ ತಗೊಳಕ್ಕಾಗುತ್ತೆ ಅಷ್ಟೇ ಹಾಕಿರೋದು. ಏನಿದೆ ಸಿಸಿಟಿವಿ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಸೊ ಅಲ್ಲ, ಅದನ್ನೆಲ್ಲ ನಾನು ಇಲ್ಲಿ ಹೇಳಕ್ಕಾಗಲ್ಲ ಸರ್, ಬಿಕಾಸ್ ಇನ್ನೂ ಎವಿಡೆನ್ಸ್ ತುಂಬಾ ಇದೆ. ಅದನ್ನ ನಾನು ಕೋರ್ಟ್ ಕೊಡಬೇಕು. ಇವರು ಅದನ್ನ ನಾನು ಐ ಕ್ಯಾನ್ ಕ್ಲಾರಿಫೈ ಟು ಒನ್ ಎಕ್ಸ್ಟೆಂಟ್. ಏನಕ್ಕಂದ್ರೆ ಇವಾಗ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇದೆ. ಇದರಲ್ಲಿ 3 ಕ್ರೈಮ್ ರಿಜಿಸ್ಟರ್ ಆಗಿದೆ. ಒಂದು ಕ್ರೈಮ್ ನಂಬರ್ 61 ಆಫ್ 2026, ಇನ್ನೊಂದು 62 ಆಫ್ 2026 ಮತ್ತೆ 63 ಆಫ್ 2026. 61 ಆಫ್ 2026 ಆಗಿರೋದು ಭವ್ಯ ಅವರು ಹಾಕಿರೋದು, ಅಂದರೆ ಕಾವ್ಯ ಅವರು ಸಿಸ್ಟರ್ ಹಾಕಿರೋ ಕಂಪ್ಲೇಂಟು. ಅದ ನಂತರ ಕೌಂಟರ್ ಬ್ಲಾಸ್ಟ್ ಆಗಿ 62 ಆಫ್ 2026 ಹಾಕಿರೋದು. ಆ 62 ಆಫ್ 2026 ಮಾತ್ರ ಹೋಗ್ಬಿಟ್ಟು ಸ್ಟೇ ನಾವು ಮನೆ ನ್ಯಾಯಾಧೀಶ ಮುಂದೆ ಹೋಗ್ಬಿಟ್ಟು ಅಷ್ಟೇ ನಾವು ಅಲ್ಲಿ ಸ್ಟೇ ಆರ್ಡರ್ ತೊಗೊಂಡಿರೋದು. ಅದು ಎಕ್ಸ್ಪ್ಲೇನ್ ಮಾಡಬೇಕಾದ್ರು ಕೂಡ ನೀವು ಎಲ್ಲರೂ ನೋಡಿದ್ರೆ, ಮಾಧ್ಯಮದಲ್ಲಿ ನೋಡಿದಿರ ನೀವು. ಎಕ್ಸ್ಪ್ಲೇನ್ ಮಾಡಬೇಕಾದ್ರು ಕೂಡ ಈಗ ಸೋಷಿಯಲ್ ಮೀಡಿಯಲ್ಲಿ ಏನೇನಾಯಿತು ಎಲ್ಲರಿಗೂ ಗೊತ್ತು. ಬಟ್ ಅದು ಮಾತ್ರ ಸ್ಟೇ ಆಗಿದೆ. ಸೊ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಇದ್ದಾಗ ಆ ವಿಡಿಯೋಸ್ ಬಗ್ಗೆ ಕಮೆಂಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ರೈಟ್. ನಾವು ಒಂದು ಪದ ಯೂಸ್ ಮಾಡ್ತೀವಿ, ಸಬ್ ಜುಡಿಸ್ ಅಂತ ಹೇಳ್ಕೊಂಡು. ಸಬ್ ಜುಡಿಸ್ ಇದ್ದಾಗ ವಿಡಿಯೋಸಲ್ಲಿ ಏನಿದೆಯೋ ಆ ವಿಡಿಯೋಸ್ ಎಲ್ಲ ಪೊಲೀಸ್ ಅಂದರೆ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗಾಗಲೇ ಕೊಟ್ಟಾಯಿತು, ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕೊಟ್ಟಾಯಿತು, ಕೋರ್ಟಿಗೆ ಕೂಡ ನಾವು ಪೂರ್ತಿ ಹಾಜರು ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ಅಪ್ರೋಪ್ರಿಯೇಟ್ ಈಗ ಸದ್ಯಕ್ಕೆ. ಒಂದ್ ನಿಮಿಷ, ಸ್ಟೇ ಆರ್ಡರ್ ಬಂದಿದೆ. ಸತ್ಯ ಎಷ್ಟೊಂದು ಜನ ಸರ್ ಅದನ್ನೇ ಹೇಳ್ತಿದ್ದೀನಿ, 14 ವರ್ಷ ಕಷ್ಟಪಟ್ಟಿದ್ದೀನಿ. ಎಷ್ಟೊಂದು ಜನ ನನ್ನನ್ನು ಪ್ರೀತಿಸೋರು ನೀವು ಇವಾಗ ಬಿಡ್ತಿಲ್ಲ ಅಂದ್ರೆ ಇನ್ನು ಯಾವಾಗ ಬಿಡ್ತೀರಾ ಅಂತ ಕೇಳಿದ್ರು. ಡೆಫಿನೆಟ್ ಆಗಿ ನಾನು ಎಷ್ಟು ಕೊಡಬೇಕು ಅಂದರೆ ಸಾಕಷ್ಟು ಎವಿಡೆನ್ಸ್ ಇದೆ, ಎಲ್ಲಾನು ಪ್ರೂವ್ ಮಾಡೋಕ್ಕಾಗಲ್ಲ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ನಾನೀಗ ಒಂದು 4 ಸಿಂಪಲ್ ಆಗಿ 4 ಬಿಟ್ಟೆ ಅಷ್ಟೇ. ಯಾಕಂದ್ರೆ ಮಿಕ್ಕಿದ್ದು ಏನೇನು ಅಂದರೆ ನೀವೇ ಬೇಜಾರಾಗ್ತೀರ ಅದನ್ನು ನೋಡಿದ್ರೆ. ಬೇಡ ಸರ್ ಅದನ್ನೆಲ್ಲ. ಎಡಿಟೆಡ್ ವಿಡಿಯೋ ಅಲ್ಲ ಅಂತ ಹೇಳ್ತಿದ್ದಾರೆ. ಎಡಿಟೆಡ್ ವಿಡಿಯೋ ಅಲ್ಲ ಆದ್ಮೇಲೆ ಇದು ಪ್ರಚಾರ ತಗೊಳ್ಳೋದಿರುತ್ತೆ, ಕೋರ್ಟಿಗೆ ಕೊಡ್ಬೋದಾಯ್ತಲ್ಲ. ಕೊಟ್ಟಿದ್ದೀನಲ್ವಾ ಸರ್? ಅಲ್ಲ ನೀವು ನನ್ನ ಸೋಷಿಯಲ್ ಸರ್, ನಾನು ಈ ಇಂಡಸ್ಟ್ರಿಯಲ್ಲಿ ಇದ್ದೀನಿ. 100% ನನಗೆ ರೈಟ್ಸ್ ಇದೆ ಕೊಡೋದಕ್ಕಲ್ವಾ ಸರ್? ರೈಟ್ಸ್ ಇದೆ ಮೇಡಮ್. ನೀವು ಕಾನೂನು ಪ್ರಕಾರ ಸತ್ಯ ಏನಿದೆ ಅದನ್ನು ಪ್ರೂವ್ ಮಾಡ್ತೀನಿ ಸರ್, ಅಲ್ಲೂ ಮಾಡ್ತೀನಿ ಸರ್. ನನ್ನನ್ನು ಫಾಲೋ ಮಾಡೋ ತುಂಬಾ ಫ್ಯಾನ್ಸ್ ಇದ್ದಾರೆ ಸರ್. ನನಗೂ ಒಂದು ಇಷ್ಟು ಸಂಪಾದನೆ ಮಾಡಿದ್ದೀನಿ, ಅವ್ರಿಗೆ ಕೊಟ್ಟಿದ್ದೀನಿ ಸರ್. ಅದಕ್ಕೆ ಯಾಕೆ ರೂಮ್ ಅದು ನನ್ನ ಬೆಡ್ರೂಮ್. ಅವ್ರು 3 ಜನ ಬರ್ತಾರಲ್ಲ, ಅದು ನನ್ನ ಬೆಡ್ರೂಮ್. ಸೊ ಅಲ್ಲಿ CCTV ಕ್ಯಾಮ್ರಾ ಯಾಕೆ ಹಾಕಿದೀವಿ ಅಂದರೆ ನನ್ನ ಮಗಳು ಓಡಾಡ್ತಾಳೆ, ನೀವೆಲ್ಲ ನೋಡಿರ್ಬೋದು. ಅದು ಇದಿದೆ ಅವು ಅಂದರೆ ಮಕ್ಕಳು ಬಿದ್ದೋಗ್ಬಿಡ್ಬೋದು ಅಂತ ನಾವು ಒಂದು ಇದು ಹಾಕಿದ್ದೀವಿ. ಅದರಿಂದ CCTV ಕ್ಯಾಮ್ರಾ ಅಲ್ಲಿಟ್ಟಿರೋದಕ್ಕೆ ನನ್ನ ಅದೃಷ್ಟ ಚೆನ್ನಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.